ರಾಜೀನಾಮೆ ಕೊಟ್ಟಿದ್ದು ಅಂದರೆ ನಮಗೆ ಭಾರಿ ದುಃಖಕರ ಆಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಉಪಯೋಗ ಇತ್ತು. ಈಗ ಈಗ ಮನೆಯಲ್ಲಿ ಮಕ್ಕಳಿರಲ್ಲ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ, ಮಾಡಲ್ಲ. ಆ ದಿವಸಕ್ಕೆ ವಯಸ್ಸಾದವ್ರಿಗೆ 2,000 ರೂಪಾಯಿ ಅದು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಆಗ್ತಾಯಿದ್ರು, ತಿಂಗಳು ಬರ್ತಾಯಿತ್ತು. ಹೆಂಗೋ ಅವ್ರದ್ರಲ್ಲಿ ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಅಕ್ಕಿ ಅದು ಎಲ್ಲ ಕೊಡ್ತಾಯಿದ್ರು, ಟಿಫನಲ್ಲಿ ಅದು ಇದು ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಲೈಟ್ದು ಫ್ರೀ ಇರ್ತಿತ್ತು. ಈಗ ಕರೆಂಟು ಬಿಲ್ಲು ಫ್ರೀ ಇರ್ತಿತ್ತು. ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಆಗೋದು ಈಗ ಸ್ವಲ್ಪ ವಯಸ್ಸಾದವ್ರಿಗೆ. ಈ ನಮ್ಮಂಥವ್ರಿಗೆ ಬಿಡಿ, ನಾವೆಂಗೋ ಜೀವನ ಕಳ್ಕೊಂಡು ಹೋಗ್ತೀವಿ. ಈ ಮನೆಯಲ್ಲಿ ವಯಸ್ಸಾದವರು, ಈ ಮಕ್ಕಳುಗಳು ನೋಡ್ಕೊಳ್ತಿದ್ದವರು, ಇವರು ಎಲ್ಲರಿಗೂ ವಯಸ್ಸಾದವ್ರಿಗೆ ತೊಂದರೆ ಆಯಿತು ಈಗ. ಯಾಕೆಂದರೆ ಅವರು ರಾಜೀನಾಮೆ ಕೊಟ್ಟಿದ್ದು ನಮಗೆ ದುಃಖಕರ ಆಗಿದೆ. ಯಾಕೆಂದರೆ ಅವರು ಈಗ ಈ ಮುಂದೆ ಬರುವವರು ಈಗ ಮಾಡ್ತಾರೆ ಬಿಡ್ತಾರೆ. ಈ ರೀತಿ ಸೌಕರ್ಯ ಮಾಡೋರು ಕಡಿಮೆ ಬಿಡಿ. ಈ ರೀತಿ ಮಾಡೋದು ಕಡಿಮೆ ಇದ್ದಾರೆ. ಅದೇ ನಮಗೆ ದುಃಖಕರ ಇದೆ. ನಮ್ಮವರು ಅನ್ಕೊಂಡು ಮಾಡೋದು. ಹೌದು, ಎಲ್ಲರೂ ತಮ್ಮವರು ಅನ್ಕೊಂಡು ಮಾಡಿದ್ದಾರೆ. ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ.